स्ट्रीट वेंडर्स संघ के जिला अध्यक्ष येसुमित्र ने कहा कि रेहड़ी पटरी व्यापारियों के लिए अत्यंत आवश्यक वेंडिंग जोन के निर्माण के लिए जनप्रतिनिधियों को विशेष पहल करनी चाहिए तथा इस कार्य को गति देने के लिए अधिकारियों को आगे आना चाहिए। उन्होंने शनिवार को रायचूर के पंडित सिद्धाराम जंबलदिन्नी रंग मंदिर में आयोजित कल्याण कर्नाटक स्ट्रीट वेंडर्स महासम्मेलन को संबोधित करते हुए ये बात कही। इस कार्यक्रम का आयोजन कर्नाटक प्रदेश कांग्रेस कमेटी, स्ट्रीट वेंडर्स विभाग, कर्नाटक प्रदेश स्ट्रीट वेंडर्स महासंघ तथा NASI के सहयोग से किया गया था। येसुमित्र ने कहा कि स्ट्रीट वेंडर्स को सरकार की अनेक सुविधाएं मिलनी चाहिए। विशेष रूप से वेंडिंग जोन के निर्माण के लिए कई बार अधिकारियों से अनुरोध किया गया है। वर्तमान में कई स्थानों पर केवल सीमित जगह उपलब्ध है। यदि विभिन्न क्षेत्रों में वेंडिंग जोन के लिए भूमि आरक्षित की जाए तो इससे स्ट्रीट वेंडर्स के जीवन और रोजगार को बड़ी सुविधा मिलेगी। उन्होंने अधिकारियों से इस दिशा में शीघ्र कार्रवाई करने की मांग की। ಡಾಕ್ಟರ್ ಈ ದೇಶ ಕಂಡಂತ ಆರ್ಥಿಕ ತಜ್ಞರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಅವರಿಗೆ ದಿನನಿತ್ಯ ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಕೈಗೆಟುವ ದರದಲ್ಲಿ ಆಹಾರ, ತರಕಾರಿ, ಬಟ್ಟೆ, ದಿನಿಸು ಕೊಡುವ ದೊಡ್ಡ ವ್ಯವಸ್ಥೆಯಲ್ಲಿ ನಾವು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಸಂಘಟಿತ ವಲಯದ ಭಾಗವಾಗಿರುವ ಬೀದಿ ಬದಿ ವ್ಯಾಪಾರಿಗಳ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ವಿಶಾಲ ಆರ್ಥಿಕತೆಯಲ್ಲಿ ಕೂಡ ಒಟ್ಟು GDPಗೆ ಸುಮಾರು 65% ಕೊಡುಗೆಯನ್ನು ನೀಡುತ್ತಿದ್ದಾರೆ. ಭಾರತದ ಆರ್ಥಿಕತೆಯಲ್ಲಿ ಶೇಕಡ 93ರಷ್ಟಿರುವ ಅಸಂಘಟಿತ ವಲಯದ ದುಡಿಮೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಹಿವಾಟು ದೇಶದ ಆರ್ಥಿಕ ಬೆಳವಣಿಗೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಇಂಧನವಾಗಿದೆ. ಸರ್ಕಾರಕ್ಕೆ ನಾವು ನಮ್ಮ 10 ಪ್ರಮುಖ ಬೇಡಿಕೆಗಳು, ನಂತರ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಮಹಾಸಮಾವೇಶಕ್ಕೆ ಎಲ್ಲ ಉದ್ಘಾಟಕರು, ರಾಜ್ಯ ಅಧ್ಯಕ್ಷರು, ಗಣ್ಯಾತಿ ಗಣ್ಯರು, ನಮ್ಮ ಜೂನಿಯರ್ ರಾಜ್ಕುಮಾರ್ ಸರ್ ಅವರು, ಎಲ್ಲ ಅತಿಥಿ ಮಹೋದರರು, ರೂಪಕ ಪಡೆಯಲು ಶಿಕ್ಷಣವೇ ಮೊದಲು ಅಂತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದೇ ಜ್ಯೋತಿ ಮೊದಲು ಅಂತಕ್ಕಂಥ ಮಾನ್ಯರಿಗೆ ತಮ್ಮೆಲ್ಲರ ಜೋರಾದ ಕರತಾಳಗಳೊಂದಿಗೆ ಅಭಿನಂದಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಬದುಕು ಕತ್ತಲಾಗಿದೆ, ಎಣ್ಣೆ ಇಲ್ಲದ ಕತ್ತಲಾದ ಬದುಕಿಗೆ, ಸಾಹಿತ್ಯದ ನೋವಿಗೆ ಬೆಳಗು ಬಾ ದೀಪ ಅಂತ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲ ಅತಿಥಿ ಮಹೋದರರನ್ನ, ಗಣ್ಯಾತಿ ಗಣ್ಯರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವ್ಯಕ್ತಿತ್ವದ ಅಣತೆ ಗಟ್ಟಿಯಾಗಲಿ, ಪ್ರೀತಿಯ ಎಂಬ ಎಣ್ಣೆ ಸದಾ ತುಂಬಿರಲಿ, ಬಾಂಧವ್ಯದ ಬತ್ತಿ ಚಿರಕಾಲ ಉರಿಯಲಿ, ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದುಃಖ ದುಂಬಾಣದ ಕತ್ತಲೆ ಕರಗಲಿ, ದಿವ್ಯತೆಯ ಕಾಂತಿ ಬೆಳಗು ಬೆಳಗಲಿ ಇಂಥ ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಮಗಲೊಮ್ಮೆ ತುಂಬು ಹೃದಯದ ಜೋರಾದ ಚಪ್ಪಾಳೆ. ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು, ಹಿಂದೂ ಮುಸ್ಲಿಂ ಕ್ರಿಸ್ತೀನ್ ಅಲ್ಲ. ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ನಾವು ಒಕ್ಕಲಿಗರು, ಕುರುಬರು, ಲಿಂಗಾಯತರು, SC ST ಅಲ್ಲ. ನಾವೆಲ್ಲ ಒಂದೇ ಜನಾಂಗ, ಬೀದಿ ಬದಿ ವ್ಯಾಪಾರಿ ಜನಾಂಗ. ನಿಮ್ಮನ್ನ ಹತ್ರ ಖರೀದಿ ಮಾಡಬೇಕಾದ್ರೆ ನೀನು ಹಿಂದೂ, ಮುಸ್ಲಿಂ, ಕ್ರಿಸ್ತೀನ್ ಅಂತ ಬರ್ತಾರ? ಬರೋದಿಲ್ಲ. ನಾನು ಸಂಘಟನೆ ಕಟ್ಟಬೇಕಾದ್ರೆ ಗಾಂಧಿನಗರ ಬೀದಿ ವ್ಯಾಪಾರಿ ಸಂಘಟನೆ ಕಟ್ಟಬೇಕು ಹೇಳ್ತಾ ಇದ್ರು. ಕೆಂಪೇಗೌಡರು ಕಟ್ಟಿ, ಬಸವಣ್ಣರು ಕಟ್ಟಿ, ಟಿಪ್ಪರು ಕಟ್ಟಿ, ಅಂಬೇಡ್ಕರ್ ಕಟ್ಟಿ ಇದ್ದ. ನಾನಿಲ್ಲ ಅಂದೆ. ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ ಅಲ್ಲೇ ಕಟ್ಟಬೇಕು. ಗಾಂಧಿನಗರ ಅಂದ್ರೆ ಗಾಂಧಿನಗರ ಕಟ್ಟಬೇಕು, ರಾಯಚೂರು ಅಂದ್ರೆ ರಾಯಚೂರ ಕಟ್ಟಬೇಕು. ಅದು ಬೀದಿ ಬದಿ ವ್ಯಾಪಾರಿ. ಆ ದಿವಸ ನಾನು ಕಟ್ಟಿ ಬೆಂಗಳೂರು ನಗರದಲ್ಲಿ 40-50 ಸಂಘಟನೆಗಳನ್ನು ಕಟ್ಟಿ, ಬೃಹತ್ ಬೆಂಗಳೂರು ಬೀದಿ ವ್ಯಾಪಾರ ಒಕ್ಕೂಟ ಕಟ್ಟಿ, ಅನೇಕ ಸಂಘಟನೆಗಳನ್ನು ಕಟ್ಟಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಕಟ್ಟಿ. ಅದಾದ್ಮೇಲೆ ಕಾಂಗ್ರೆಸ್ ನನ್ನ ಸ್ವಾಗತವನ್ನ ಮಾಡಿದ್ರು. ಹೆಣ ಹೊರಕಾದ್ರೆ ಹಿಂದಾದ್ರೆ ಮುಂದಾದ್ರೆ ಹೆಣ ಹೊರಲೇಬೇಕು. ಆದ್ರೆ ಅದು ನೀವು ಜಾಗೃತರಾಗಬೇಕು. ಬೀದಿ ಬದಿ ವ್ಯಾಪಾರಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡಿ ಎಷ್ಟು ಕೀಳಾಗಿ ನೋಡ್ತಾ ಇದ್ವಿ ನಿಮ್ಮನ್ನೆಲ್ಲ. ಬಾರಲು ಪೋಳಿ ಮಗನರು, ಹೆಂಗಸರುಗಳು ಪೊಲೀಸ್ ಕಾಟ ಕರೀತಾ ಇದ್ರು, ವ್ಯಾಪಾರ ಮಾಡ್ತಾರೆ, ಕೈ ಹಾಕ್ಬಿಟ್ಟು ತಗೋತಾ ಇದ್ರು ದುಡ್ಡುಗಳನ್ನ. ಅವೆಲ್ಲ ನಮಗೆ ಗೊತ್ತು, ಅನುಭವಿಸ್ತಿದ್ವಿ ನಾವೆಲ್ಲ. ಅದೆಲ್ಲ ಕಷ್ಟ ನೋಡಕ್ಕಾಗದಲ್ಲೇ ನನ್ನ ಹತ್ರ ಸುಮಾರು 11 ಜನರ ಪ್ರಾರಂಭ ಮಾಡಿದ್ವಿ ಸಂಘಟನೆಯನ್ನು.
ಇವತ್ತು 1,80,000 ಜನ ನಮ್ಮ ಸಂಘಟನೆಯಿದ್ದಾರೆ. ಇದೆಲ್ಲ ನೀವು ಹೇಳ್ಬೇಕು. ಸುಮ್ಮನೆ ಏನೋ ಕೇಳೋ ಮಾತು, ಏನೋ ಓದೋ ಅನ್ನತಕ್ಕಂಥ ಭಾವನೆ ಇರಬಾರ್ದು. ಬೀದಿಲಿ ವ್ಯಾಪಾರ ಮಾಡೋರು ಪ್ರತಿಯೊಬ್ಬರು ನಿಮ್ಮ ಹಕ್ಕಿದೆ. ಡಾಕ್ಟರ್ ಬರೆದಿರ್ತಕ್ಕಂಥ ಸಂವಿಧಾನ ಹಕ್ಕಿದೆ. ಅದನ್ನು ಉಪಯೋಗಿಸ್ಕೋಬೇಕು ನೀವು. ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಜೀವನದಲ್ಲಿ ನಾವು ಯಾರು ವ್ಯಾಪಾರ ಮಾಡಲು ಸಾಧ್ಯವಿಲ್ಲ. ಇವತ್ತೆಲ್ಲ ಸಂಘಟನೆಗಳನ್ನ ಕಟ್ಟಿ ನಾವು ನನಗೆ ಟ್ರಾಫಿಕ್ ಹೇಳಿದ್ರು 92 ಆಕ್ಟ್ ಪ್ರಕಾರವಾಗಿ ನಮ್ಮ ಹಿರಿಯಣ್ಣ ಹೇಳಿದ್ರು ಕೇಸ್ ಹಾಕಿದ್ರು. ಎಷ್ಟು ಕೇಸ್ ಆಗಿದೆ ಹೈಕೋರ್ಟಲ್ಲಿ ಎಷ್ಟು ಹಾಕಿದ್ವಿ ಗೊತ್ತಾ? ನಾವು ಪೊಲೀಸರ ಮೇಲೆ ಆಗಿರ್ಬೋದು, ಟ್ರಾಫಿಕರ್ ಆಗಿರ್ಬೋದು, ಲ್ಯಾಂಡರ್ ಆಗಿರ್ಬೋದು, ಇವತ್ತು ಪೊಲೀಸರ ಕೇಸ್ ಆಗ್ತಾ ಇಲ್ಲ. ನಮ್ಮ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಅವರು ಕೇಸ್ ಹಾಕಿದ್ರು. ನಾನು ಬಿಬಿಎಂಪಿ ಕಮಿಷನರ್ ಮೇಲೆ ಕೇಸ್ ಹಾಕಿದ್ದೀನಿ. ನಾನು ಟ್ರಾಫಿಕ್ ಕಮಿಷನರ್ ಮೇಲೆ ಕೇಸ್ ಹಾಕಿದ್ದೀನಿ. ಕೇಸ್ ನಮ್ಮ ಪರವಾಗಿದೆ. ಇದೆಲ್ಲ ಯಾರು ತಂದಿದ್ದು? ಡಾಕ್ಟರ್ ಮನಮೋಹನ್ ಸಿಂಗ್ ತಂದಿರ್ತಕ್ಕಂಥ ಕಾಯ್ದೆ. ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ತಂದಿರ್ತಕ್ಕಂಥ ಕಾಯ್ದೆ ಓದಿದ್ರೆ ಕಾಯ್ದೆ ತಂದಿಲ್ಲ ಅಂದ್ರೆ ನಾವು ನೀವು ಇದೆಲ್ಲ ವ್ಯಾಪಾರ ಮಾಡಕ್ಕೆ ಸಾಧ್ಯವಿಲ್ಲ. ನಮ್ಮ ರಾಹುಲ್ ಗಾಂಧೀಜಿಯವರು 2004ರಲ್ಲಿ ಉದ್ಘಾಟನೆ ಮಾಡಿದರು. ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಅನೇಕ ಸಂಸದರು ಬಿಲ್ ಅನ್ನು ಪಾಸ್ ಮಾಡಿದರು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ. ಅವತ್ತು ನಮ್ಮ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು. ಆದರೆ ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಆ ರಾಜ್ಯಕ್ಕೆ ಅನುಗುಣವಾಗಿ ಕಾಯ್ದೆಯನ್ನು ತರಬೇಕು ಅಂತ ಬಿಲ್ ಪಾಸ್ ಆಯಿತು. ಇದೆಲ್ಲ ಯಾಕೆ? ನಿಮಗೋಸ್ಕರ. ಇವತ್ತು ಕೋಟಿ ಗಟ್ಟಲೆ ಬೀದಿ ಬದಿ ವ್ಯಾಪಾರಿಗಳು ಜನಸಂಖ್ಯೆ ಇದ್ದಾರೆ. ಆದರೆ ರಾಯಚೂರಿರ್ತಕ್ಕಂಥವರು ಇಷ್ಟು ಜನ ಇದ್ದೀರಾ ನೀವು? ಅವತ್ತೇನು ಮಹಾರಾಷ್ಟ್ರ ಆಕಾಶ್ ಯೂನಿಯನ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬಿಟ್ಟಿ ಕೇಸ್ ಹಾಕಿದ್ದ ಹೈಕೋರ್ಟ್ ಹೋಗಿ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗಿ ಅಂಗಳಕ್ಕೆ. ಆ ಅಂಗಳದಿಂದ ಕೇಂದ್ರ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನ್ನು ತಗೊಳ್ಳಬೇಕು. ರಾಹುಲ್ ಗಾಂಧಿಜಿಯವರು ಬೀದಿ ಬದಿ ವ್ಯಾಪಾರಿ ಇಷ್ಟು ಜನ ಇದ್ದಂತೆ ನಗರ ಪ್ರದೇಶಕ್ಕೆ ಸಂಬಂಧಪಟ್ಟ ಒಂದು ರೂಲ್ಸ್ ಅನ್ನು ಚೇಂಜಿಸುತ್ತಾರೆ. केपीसीसी के राज्य कार्याध्यक्ष अतीक पटेल ने कहा कि स्ट्रीट वेंडर्स के जीवन को सुरक्षा तथा उनके बच्चों को गुणवत्तापूर्ण शिक्षा मिलनी चाहिए। उन्होंने कहा कि स्ट्रीट वेंडर्स का जीवन अनेक कठिनाइयों से भरा हुआ है और वे विशेष रूप से बुनियादी सुविधाओं की कमी का सामना कर रहे हैं। उनके संरक्षण के लिए बने कानूनों का पूरी तरह से पालन होना चाहिए तथा उनके कठिन परिश्रम को सुरक्षा मिलनी चाहिए। ಬೀದಿ ಬದಿ ವ್ಯಾಪಾರಿಗಳ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಸಾಗಿಸುತ್ತಿದ್ದೇನೆ. ರಾಯಚೂರಿನ ಈ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಆರ್ಥಿಕತೆ ಬೆನ್ನೆಲುಬು. ಕೆಪಿಸಿಸಿ ಕಾರ್ಯಾಧ್ಯಕ್ಷನಾಗಿ ನಾನು ನಿಮ್ಮೊಂದಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ನಿಮ್ಮೊಂದಿಗೆ ಇವತ್ತು ಹಾಜರಾಗಿದ್ದಾರೆ. ನಿಮ್ಮ ಬೆವರು ಕಲ್ಯಾಣ ಕರ್ನಾಟಕವನ್ನು ಘೋಷಿಸುತ್ತದೆ. ನಿಮ್ಮ ಘನತೆ, ಸರಿಯಾದ ಮಾರಾಟ ವಲಯಗಳು, ಸಾಮಾಜಿಕ ಭದ್ರತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಕಟ್ಟುನಿಟ್ಟಿನ ಅನುಷ್ಠಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ನಾವು ಬದ್ಧರಾಗಿದ್ದೇವೆ. ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ನಮ್ಮ ಘನತೆ, ನಾವು ನಿಮ್ಮನ್ನು ನೋಡುತ್ತಿದ್ದೇವೆ ಮತ್ತು ಸ್ವಾವಲಂಬನೆಯ ನಿಜವಾದ ಚೈತನ್ಯವನ್ನು ನಾವು ನೋಡುತ್ತೇವೆ. ನೀವು ಕರಪತ್ರಗಳಿಗಾಗಿ ಕಾಯುವುದಿಲ್ಲ. ನೀವು ಮುಂಜಾನೆ ಎದ್ದೇಳುತ್ತೀರಿ, ಸೂರ್ಯ ಮತ್ತು ಮಳೆಯನ್ನು ಎದುರಿಸುತ್ತೀರಿ ಮತ್ತು ಪ್ರಾಮಾಣಿಕವಾಗಿ ಜೀವನವನ್ನು ಸಂಪಾದಿಸುತ್ತೀರಿ. ನಿಮ್ಮ ಬಡ್ಡಿಗಳು ಚಿಕ್ಕದಾಗಿರಬಹುದು, ಆದರೆ ನಮ್ಮ ಸಮಾಜ ಮತ್ತು ನಮ್ಮ ಆರ್ಥಿಕತೆಗೆ ನಿಮ್ಮ ಕೊಡುಗೆಗಳು ಸ್ಮರಣೀಯವಾಗಿವೆ. ನೀವು ನಮ್ಮ ನೆರೆಹೊರೆಗಳ ಮಿಡಿಯುವ ಹೃದಯಗಳಾಗಿದ್ದೀರಾ. ಕಲ್ಯಾಣ ಕರ್ನಾಟಕದ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳೇ, ಇವತ್ತು ನಾವು ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಈ ವಿಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಈ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ರಕ್ಷಣೆ ನೀಡುವ ಭರವಸೆಯನ್ನು ನಾವು ಇವತ್ತು ಕೆಪಿಸಿಸಿ ವಿಭಾಗದಿಂದ ನಿಮಗೆ
ಭರವಸೆಯನ್ನು ಕೊಡುತ್ತೇವೆ. ಬಹಳ ಸಮಯದಿಂದ ನೀವು ಅನಿರೀಕ್ಷಿತ ಹೊರಹಾಕುವ ಭಯ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಪ್ರತಿನಿಧಿಯಾಗಿ ಮತ್ತು ಕೆಪಿಸಿಸಿ ಒಂದು ಕಾರ್ಯಾಧ್ಯಕ್ಷನಾಗಿ, ಬೀದಿ ಬದಿ ವ್ಯಾಪಾರಿಗಳ ಒಬ್ಬ ಪ್ರತಿನಿಧಿಯಾಗಿ ಈ ನಿರ್ಣಾಯಕವನ್ನು ಬದಲಾಯಿಸುವುದು ನಾವು ಬದ್ಧರಾಗಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯಲ್ಲಿ ನಿಮಗೆ ಕಾನೂನು ಬದ್ಧ ಹಕ್ಕುಗಳಿವೆ ಮತ್ತು ನಿಮ್ಮ ಗೊತ್ತುಪಡಿಸಿದ ಮಾರಾಟ ವಲಯಗಳನ್ನು ಆಶ್ರಯ, ಕುಡಿಯುವ ನೀರು ಮತ್ತು ವಿದ್ಯುತ್ತಿನೊಂದಿಗೆ ಪೂರ್ಣಗೊಳಿಸಲು ನಾವು ಹೋರಾಡುತ್ತೇವೆ. ನಿಮ್ಮ ಜೀವನೋಪಾಯವನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಈ ಒಂದು ರಾಯಚೂರಿನ ರಂಗಮಂದಿರದ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಮತ್ತು ಸರ್ಕಾರ ಅವರಿಗೆ 2014ರಲ್ಲಿ ಆಗ್ತಕ್ಕಂಥ ಕಾಯ್ದೆಯ ಪ್ರಕಾರ ಅವರು ಪೂರ್ತಿ ಆ ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕೆಂದು ನಾನು ಹೇಳಿಕೊಳ್ಳುತ್ತೇನೆ. येसुमित्र ने कहा कि कार्यक्रम में जिला प्रभारी मंत्री, विधायक, जिला अधिकारी सहित कई प्रमुख गणमान्य व्यक्तियों को आमंत्रित किया गया था। मंच के माध्यम से 10 प्रमुख मांगों को रखने की योजना थी, लेकिन जनप्रतिनिधियों और अधिकारियों ने स्ट्रीट वेंडर्स की उपेक्षा की। उन्होंने कहा कि उनके कार्यक्रम को गंभीरता से नहीं लिया गया, जिससे व्यापारियों में निराशा और दुख है। ಎರಡನೇ ಸಲ ನಮಗೆ ನಿರಾಸೆ ಮಾಡಿದ್ದಾರೆ. ಯಾಕಂತಂದ್ರೆ ನಾವು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಹಕ್ಕುಗಳನ್ನು, ನಮ್ಮ ನೋವುಗಳನ್ನು ಅವ್ರ ಮುಂದೆ ಹೇಳ್ಕೊಡ್ಬೇಕಂತಂದ್ರೆ ನಮಗೆ ನಿಜವಾದ ಒಂದು ವೇದಿಕೆ ಬೇಕಾಗಿತ್ತು. ಈ ವೇದಿಕೆಯನ್ನು ಮಾಡಿದ್ರು, ಆದರೆ ಇವತ್ತು ನಮ್ಮನ್ನ ನಿರಾಸಕ್ತಿಗೊಳಿಸಿದ್ದಾರೆ. ಇವರಿಗೆ ನಾವು ಮುಂದಿನ ಸಲ ನಾವು ನೋಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು, ನಾವು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಭಾಳ ಶ್ರಮೆ ಪಟ್ಟಿದ್ದೀವಿ. ನಮ್ಮ ಆತ್ಮೀಯರು ಕೂಡ ಇದ್ರೆ ಶ್ರಮೆ ಪಟ್ಟಿದ್ದಾರೆ. ಆದರೂ ಕೂಡ ನಮ್ಮ ನಿರೀಕ್ಷೆಗೆ ಮೀರಿದಂಥ ಜನ ಬರಲಿಲ್ಲ. ಇದು ನಮಗೆ ಭಾಳ ದುಃಖ ಅನಿಸ್ತದೆ. ಯಾಕಂತಂದರೆ ನಮ್ಮ ಜನರಿಗೆ ನೂರಾರು ಸಲ ಹೇಳಿದ್ದೀನಿ ನಾನು, 1 ದಿನ 2 ದಿನ 3 ದಿನ ಈ ನಿರಂತರ ನಮ್ಮ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ. ಒಂದ್ಸಲ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿ ಸರ್ಕಾರಕ್ಕೆ ತಿಳಿಸೋಣ ಅಂದರೆ ನಮ್ಮ ಜನನ ಇನ್ನ ನಾವೇನು ಅಷ್ಟು ಸರಿಗ ಅರ್ಥ ಮಾಡಿಸಿಲ್ಲ ಅಂತೇಳಿ ನಮಗೆ ಒಂದು ಕಡೆ ನೋವಿದೆ. ಆದರೆ ಇನ್ನೊಂದೇನಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿಂದ ಬಂದಿದ್ದಾರೆ. ಲಾಸ್ಟ್ ಸಲ ಹೇಳಿದ್ರು ಅವರು, ನಾವು ಹೆಂಗಾರ ಮಾಡಿ ಶಿವಪ್ರಕಾಶ್ ಪಾಟೀಲ್ಗೆ ಮುಂದಿನ ಸಲ ಅಲ್ಲಿ ವೇದಿಕೆ ಕರ್ಕೊಂಡ್ಬರ್ತೀವಿ, ಜವಾಬ್ದಾರಿ ಅಂತ. ಆದರೂ ಕೂಡ ಶಿವಪ್ರಕಾಶ್ ಪಾಟೀಲ್ ಅವರಿಗೆ ರಾಜಕೀಯ ವಿದ್ಯಮಾನಗಳು ಇದ್ದ ಸಲುವಾಗಿ ಎಲ್ಲ ನಮಗೆ ಬರೋಕ್ಕಾಗಲಿಲ್ಲ. ನಮ್ಮ ನೋವುಗಳನ್ನ ಕೇಳಿ कार्यक्रम में जूनियर डॉक्टर राजकुमार, अशोक बस्ती और गायिका महालक्ष्मी ने अभिनेता डॉक्टर राजकुमार की फिल्मों के गीत प्रस्तुत कर उपस्थित लोगों का मनोरंजन किया। उन्होंने फिल्म संपत्ति के सवाल के प्रसिद्ध संवाद भी सुनाए, जिन्हें खूब सराहना मिली। कार्यक्रम में विभिन्न जिलों के स्ट्रीट वेंडर्स संघों के अध्यक्ष एवं प्रतिनिधि उपस्थित थे, जिनमें पुट्टराजू, महबूब मनियार, सोनम्मा, प्रशांत बाचनाल, मौलाली, मरियप्पा, गोपीनाथ, सैयद मोहम्मद शमसुद्दीन, श्रीनिवास कलवलदोड्डी, अब्दुल राव, प्रकाश स्वामी, बाशा साब, कुप्पन्ना कप्पिगुड्ड,
मोहम्मद रफी, ख्वाजा मोहिउद्दीन, एमडी रफीक, अमीना बेगम और मुस्तफ़ा मौलाना सहित अनेक लोग शामिल थे।